ಕೆಲವು ನಟರನ್ನ ನಿಂದಿಸುವಂಥದ್ದು, ನಟಿಯರನ್ನ ನಿಂದಿಸುವಂತಹ ಪ್ರಕ್ರಿಯೆ ಈ ಸ್ಯಾಂಡಲ್ವುಡ್ ಅಲ್ಲಿ ಅವಾಗ ಬೆಳಕಿಗೆ ಬರುತ್ತೆ. ಸೊ ಆಯ್ತು, ಓಕೆ, ಎಲ್ಲಾ ಇಂಡಸ್ಟ್ರಿಯಲ್ಲೂ ಇದ್ದೇ ಇರುತ್ತೆ. ಆ ತರದ್ದು ಇಲ್ಲಿ ಅತಿರೇಕಕ್ಕೆ ಹೋಗ್ತಾ ಇದೆಯಾ ಅಂತ ಅನಿಸ್ತಿದ್ಯಾ? ಇಲ್ಲೇ ಅಂತಲ್ಲ ಸರ್, ಎಲ್ಲ ಕಡೆನೂ ಎಲ್ಲ ನೀವು ಯಾವುದೇ ಶಾರುಖ್ ಖಾನಿಂದ ಎಲ್ಲರಿಗೂ ಆಗುತ್ತೆ ಇದೆಲ್ಲ. ಬಟ್ ಏನು ಅಂದರೆ ಅವ್ರು ಯಾರು ಕಮೆಂಟ್ಗಳಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಇಗ್ನೋರ್ ಮಾಡ್ತಾರೆ. ನಾನು ಹಂಗೆ ಇಗ್ನೋರ್ ಮಾಡ್ತೀನಿ ಸರ್. ಸೊ ಎಸ್, ಈಗ ದರ್ಶನ್ ಅವರ ಅಭಿಮಾನಿಗಳು ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ, ಅದು ಕೆಲವು ಫೇಕ್ ಅಕೌಂಟ್ ಇರ್ಬೋದು, ರಿಯಲ್ ಇರ್ಬೋದು, ಅದನ್ನ ಹೆಂಗೆ ಗಮನಿಸ್ತೀರಿ? ಅಕೌಂಟೇ ಸರ್, ಯಾವುದು ಅಲ್ಲಿ ಒರಿಜಿನಲ್ ಅಕೌಂಟ್ ಇರಲ್ಲ ಸರ್, ಎಲ್ಲ ಫೇಕ್ ಅಕೌಂಟೇ ಸರ್. ಸುಮ್ಮನೆ ಒಬ್ರು ಹೆಸರು ಹೇಳಿ ಇನ್ನೊಬ್ರನ್ನ ಹೆಸರು ಹೇಳಿ ಅದು ಈಗ ನನ್ಗೆ ಗೊತ್ತಿದ್ರೆ ನಾನು ಹೇಳ್ಬೋದು, ಗೊತ್ತಿಲ್ಲದಾಗ ನಾನು ಇವರೇ ಮಾಡಿದ್ದು ಅವರೇ ಮಾಡಿದ್ದು ಅಂತ ಹೇಳಕ್ ನಂಗೆ ಬರೋದಿಲ್ಲ ಸರ್. ಇಂಥ ಸಂದರ್ಭಗಳಾದಾಗ ನಟರು ಯಾವ ರೀತಿ ನಿರ್ಧಾರಕ್ಕೆ ಮುಂದಾಗಬೇಕು ಅಂತ ನಿಮಗನ್ಸುತ್ತೆ? ಜೊತೆಗೆ ಸ್ಯಾಂಡಲ್ವುಡ್ನಲ್ಲಿ ಒಗ್ಗಟ್ಟಿನ ಕೊರತೆ ಇದೆ, ಲೀಡರ್ ಇಲ್ಲ ಅಂತ ಅನಿಸ್ತಿದೆಯಾ ಹೇಗೆ ಅಂತ? ಇಲ್ಲ ಸರ್, ನಾವೆಲ್ಲ ಒಗ್ಗಟ್ಟಾಗೇ ಇದ್ದೀವಿ, ಚೆನ್ನಾಗೇ ಇದ್ದೀವಿ, ಖುಷಿಯಾಗೇ ಇದ್ದೀವಿ, ಚೆನ್ನಾಗಿದ್ದೀವಿ. ಬಟ್ ಏನಂದರೆ ಕೊರತೆ ಅನ್ನಂತ ಏನಿಲ್ಲ ಸರ್. ಇವಾಗ ಅವ್ರಿಗೆ ತೊಂದರೆ ಆಗಿದೆ ಅಂದರೆ ಇಡೀ ಸ್ಯಾಂಡಲ್ವುಡ್ಡೇ ನಿಂತ್ಕೊತೀವಿ ಸರ್. ರಮ್ಯಾ ಅವ್ರಿಗೆ ತೊಂದರೆ ಆಗಿದೆ ಅಂದರೆ ಇಡೀ ಪೂರ್ತಿ ಸ್ಯಾಂಡಲ್ವುಡ್ಡೇ ನಿಂತ್ಕೊತೀವಿ ಸರ್, ಎಲ್ಲ ನಿಂತ್ಕೊತೀವಿ. ನೋ ಇಶ್ಯೂಸ್. ಅದ ನಟಿಯರು ಯಾವ ರೀತಿ ಇದಕ್ಕೆ ಬ್ರೇಕ್ ಬೀಳುವಂತ ಕೆಲಸಕ್ಕೆ ಮುಂದಾಗಬೇಕು ಅಂತ ಅನ್ಸುತ್ತೆ ಸರ್? ಇದು ನಟಿಯರಿಗಿಂತ ಅವರು ಮೇಟಾದವ್ರು ಏನಿದ್ದಾರೆ ಅವರು ಅದನ್ನ ವೆರಿಫಿಕೇಶನ್ ಮಾಡಬೇಕು. ಯಾರಿಗೆ ಅಕೌಂಟು ಈ ಥರ ಅಶ್ಲೀಲವಾಗಿ ಬಳಸ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಅವರು ಮತ್ತೆ ಐಡಿಗಳನ್ನ ಓಪನ್ ಮಾಡಿದಾರ ಹತ್ರ ಒಂದೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಬೇಕು. ಅವ್ರದ್ದು ಐಡೆಂಟಿಟಿ ಕಾರ್ಡ್ ತೊಗೊಂಡು, ವೋಟರ್ ಐ ಡಿನೋ ಅಥವಾ ಆಧಾರ್ ಕಾರ್ಡ್ ತೊಗೊಂಡು ಅಂಥವ್ರಿಗೆ ಅಕೌಂಟ್ ಓಪನ್ ಮಾಡೋಕ್ಕೆ ಬಿಡಬೇಕು ಸರ್. ಬ್ಯಾಂಕಲ್ಲಿ ಹೆಂಗೆ ಅಕೌಂಟ್ ಓಪನ್ ಮಾಡ್ತಾರೆ ಹಂಗೆ ಅಕೌಂಟ್ ಓಪನ್ ಮಾಡೋಕ್ಕೆ ಬಿಟ್ಟರೆ ಇವೆಲ್ಲ ನಿಂತೋಗುತ್ತೆ ಸರ್. ಎಲ್ಲರಿಗೂ ಧೈರ್ಯ ಇರ್ತದೆ, ಕಮೆಂಟ್ ಮಾಡೋಕ್ಕೂ ಎದುರ್ಕೊಂತಾರೆ ಅವರು. ಥ್ಯಾಂಕ್ ಯು ಸರ್. ಇದಿಷ್ಟು ಆದಿ ಲೋಕೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಅಂದರೆ ಯಾರೋ ಈ ರೀತಿ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಮೆಸೇಜ್ಗಳನ್ನು ಮಾಡ್ತಾರೆ, ಅವ್ರ ವಿರುದ್ಧ ಕ್ರಮ ಆಗಬೇಕು. ಸೊ ಅವುಗಳೆಲ್ಲವಕ್ಕೂ ಕೂಡ ಮಟ್ಟ ಹಾಕುವಂಥ ಕೆಲಸ ಆಗಬೇಕು ಅನ್ನೋಂಥ ಮಾತನ್ನು ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.